ಸಹೃದಯರೆಲ್ಲರಿಗೂ ನಮಸ್ಕಾರ. ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸಾಂಸ್ಕೃತಿಕ ಈ ವಿಷಯವನ್ನು ತೆಗೆದುಕೊಳ್ತಿದ್ದ ಹಾಗೆ ಬೆಂಗಳೂರಿನಲ್ಲಿ, ಅದರಲ್ಲೂ ವಿಶೇಷವಾಗಿ ಬಸವನಗುಡಿ ಕ್ಷೇತ್ರದಲ್ಲಿ ಇರುವಂತಹ ಬಸವನಗುಡಿ ಬುಲ್ ಟೆಂಪಲ್, ಇದರ ಒಂದು ಕಡಲೆಕಾಯಿ ಪರಿಷೆ, ಇದರ ಸಂಬಂಧವಾಗಿ ಒಂದೆರಡು ಮೂರು ಎಪಿಸೋಡ್ಗಳನ್ನು, ಸಂಚಿಕೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ಕೆಲವಷ್ಟು ವಿಷಯಗಳನ್ನು ನಾವು ತಿಳಿಸಿದ್ದೇವೆ. ಇದ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಫಿಲಮ್ ಕೂಡ ನಾನು ಸುಮಾರು 20 ವರ್ಷದ ಹಿಂದೆ ಮಾಡಿದ್ದೆ. ಅದನ್ನು ದೂರದರ್ಶನದಲ್ಲಿ ಸುಮಾರು 20ಕ್ಕಿಂತ ಹೆಚ್ಚು ಬಾರಿ ಪ್ರಸಾರ ಮಾಡಿದರು. ಇದು ಬಸವನಗುಡಿ ಅಂತ ಹೇಳ್ತಿದ್ದಾಗೆ ಒಂದು ವಿಶೇಷ ಅಂತ ನಾನು ಈಗಾಗಲೇ ಹೇಳಿದ್ದೇನೆ. ಅದರ ಒಂದು ಭೂವಿನ್ಯಾಸ, ಭೂದೃಶ್ಯ, ಲ್ಯಾಂಡ್ಸ್ಕೇಪ್ ಇರಬಹುದು, ಎಲ್ಲವೂ ಬಹಳ ಅದ್ಭುತವಾಗಿರುವಂಥದ್ದು. ಬಸವನ ದೊಡ್ಡ ಇಮೇಜ್ ಏನಿದೆ, ಅಲ್ಲಿ ಕೆಳಗಡೆ ಒಂದು ಶಾಸನ ಇದೆ, 17ನೇ ಶತಮಾನದ ಶಾಸನ. ಆ ಶಾಸನ ಹೇಳುತ್ತೆ, ಇಲ್ಲಿ ವೃಷಭಾವತಿ ಎಂಬೆನಿಸಿಕೊಂಬ ನದಿಯು ಹುಟ್ಟಿ ಪಶ್ಚಿಮ ವಾಹಿನಿಯಾಗಿ ನಡೆಯಿತು ಅಂತ ಹೇಳಿದೆ. ಅಂದರೆ ಅಲ್ಲಿ ಒಂದು ಸೋರ್ಸು, ಮೂಲ ವೃಷಭಾವತಿ ನದಿಯ ಒಂದು ಸೋರ್ಸ್ ಅಲ್ಲಿತ್ತು ಅಂತ ಹೇಳಿ ಗೊತ್ತಾಗುತ್ತೆ. ಮತ್ತು ಅಲ್ಲೆಲ್ಲ ಸುತ್ತಮುತ್ತ ನಾವು ಫಿಲ್ಮ್ ಮಾಡಬೇಕಾದ್ರೆ ಮತ್ತು ಲೇಖನಗಳನ್ನು ಬರಿಬೇಕಾದ್ರೆ ಅದೆಲ್ಲ ಒಂದು ರೀತಿ ಸಂಶೋಧನೆ ಮಾಡಿದ್ದು ಹೌದು. ಆ ಕೊರಕಲುಗಳು ಹೇಗಿತ್ತು, ನೀರು ಹರಿದು ಹೋಗ್ತಾ ಇದ್ದಿದ್ದಂಥದ್ದು ಅಂತೆಲ್ಲ ಹೇಳಿ. ಹಾಗೆ ಬಸವನ ದೇವಸ್ಥಾನದ ಬ್ಯಾಕ್ ಸೈಡ್ 87, 86 ಆ ಸಂದರ್ಭದಲ್ಲೂ ಕೂಡ ಅಲ್ಲೊಂದು ಕೊಳ ಇತ್ತು. ಮತ್ತು ಒಂದು ಸೋರ್ಸಲ್ಲಿ ಬಸವನ ದೇವಸ್ಥಾನದ ಏನಿದೆ ಅಲ್ಲಿ ಒಂದು ಸೋರ್ಸು ವೃಷಭಾವತಿಯ ಒಂದು ಮೂಲ ಹರಿದು ಕೆಳಗಡೆ ಇಳಿದು ಹೋಗ್ತಾ ಇತ್ತು ಅನ್ನೋದು ಹೇಳಿ ಗೊತ್ತಾಗತ್ತೆ. ಆ ಒಂದು ಲ್ಯಾಂಡ್ಸ್ಕೇಪ್ ನೋಡಿದ್ರೆ ಗೊತ್ತಾಗತ್ತೆ. ಮತ್ತು ಅಂದರೆ ಆ ನೀರು ಏನಿದೆ ಅಲ್ಲಿ ಹರಿದು ಸೀದಾ ಹೋಗಿ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟಿಗೆ ಆ ಭಾಗದಲ್ಲಿ ಸೇರ್ತಾ ಇತ್ತು. ಅದು ದೊಡ್ಡ ಕ್ಯಾಚ್ಮೆಂಟ್ ಏರಿಯಾ, ಜಲಾನಯನ ಪ್ರದೇಶ ಆಗಿತ್ತದು. ಅಲ್ಲಿಂದ ನೀರು ಹೆಚ್ಚಾಗಿ ಹರಿದು ಹೊಸಕೆರಳ್ಳಿ ಕೆರೆಗೆ, ಅಲ್ಲೊಂದು ದೊಡ್ಡ ಕೆರೆ ಇತ್ತು, ಆ ಕೆರೆಗೆ ಸೇರ್ತಾ ಇತ್ತು. ಮತ್ತು ಅಲ್ಲಿಂದ ನೀರು ಮತ್ತೆ ಮೈಸೂರು ಹುಡುಗ ಹೋಗಿ ಅಲ್ಲಿಂದ ನೀರು ಅಲ್ಲಿ ಸೇರಿಕೊಳ್ತಾ ಇತ್ತು. ಅಂದರೆ ವೃಷಭಾವತಿ ಅಲ್ಲಿ ಹೋಗಿ ಸೇರಿಕೊಳ್ತಾ ಇತ್ತು. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಏನಿದೆ ಅಲ್ಲಿ ದೊಡ್ಡದೊಂದು, ಅದೇ ವೃಷಭಾವತಿ ಒಂದು ಇದಿತ್ತು, ಅಲ್ಲಿ ಹೋಗಿ ಸೇರೋದು, ಅಲ್ಲಿಂದ ಮೈಸೂರು ರೋಡ್ ಕಡೆ ಹರ್ಕೊಂಡು ಹೋಗುವಂಥದ್ದು. ಇದ್ರ ಬಗ್ಗೆ ಎಲ್ಲ ನಾನು ನನ್ನ ಪುಸ್ತಕದಲ್ಲಿ ಕೆಲವು ಕಡೆ ಎಲ್ಲ ಬರೆದಿದ್ದೇನೆ ನಾನು. ಇದು ಆ ರೀತಿ ಭಾಳ ಸುಂದರವಾದ ವಾತಾವರಣ, ಸುಂದರವಾದಂಥ ಪರಿಸರ ಹೊಂದಿತ್ತು ಅಂತ ಹೇಳಿ, ಜೊತೆಗೆ ಸ್ಫಟಿಕದಂತೆ ನೀರು ತಿಳಿಯಾಗಿ ಭಾಳ ಶುದ್ಧವಾಗಿ ಚೆನ್ನಾಗಿರ್ತಿತ್ತು ಅಂತಂದು ಹೇಳಿ. ಈಗ ನಮಗೆ ಅಷ್ಟು ಗೊತ್ತಾಗೋದಿಲ್ಲ, ಯಾಕೆ ಸುತ್ತಮುತ್ತ ಎಲ್ಲ ಮುಚ್ಚಿ ಎಲ್ಲ ಒಂಥರ ಸಪಾಟ್ ಅಂತ ಏನು ಹೇಳ್ತೀವಿ, ಫ್ಲಾಟ್ ಥರ ಆಗಿಬಿಟ್ಟಿದೆ ಎಲ್ಲ. ಆದರೆ 25-30 ವರ್ಷದ ಹಿಂದೆಯೇ ನಾವು ಆ ಸುಂಕೇನಹಳ್ಳಿ ಅಂತ ಏನು ಹೇಳ್ತೀವಿ, ಹನುಮನ್ ನಗರದಿಂದ ಪ್ರವೇಶ ಮಾಡಬೇಕಾದ್ರೆ ದೇವಸ್ಥಾನಕ್ಕೆ ಬರಬೇಕಾದ್ರೆ ಭಾಳ ಅಪ್ಪಿತ್ತು. ಸುಂಕೇನಹಳ್ಳಿ ಅಲ್ಲಿಂದ ಬಹಳ ಕೆಳಗೆ ಇತ್ತು. ಅಲ್ಲಿ ಸೋರ್ಸು ಬರ್ತಿದ್ದಂಥ ನೀರು ಬುಲ್ ಟೆಂಪಲ್ ರೋಡ್ ಅಂತ ಏನು ಹೇಳ್ತೀವಿ, ಬಸವನಗುಡಿ ರಸ್ತೆ ಅಂತ ಏನು ಹೇಳ್ತೀವಿ, ಅದೆಲ್ಲ ಭಾಳ ಇಳಿಜಾರಾಗಿ ಹೀಗಿದ್ದಿದ್ದಂಥದ್ದು. ನೀರು ಹರಿದುಕೊಂಡು ಹೋಗೋದಕ್ಕೆ ಭಾಳ ಅನುಕೂಲವಾಗಿದ್ದಂಥ ಪ್ರದೇಶಗಳವೆಲ್ಲ. ಸೀದಾ ಅಲ್ಲಿ ಹರಿದುಕೊಂಡು ಹೋಗಿ ಗವಿಗಂಗಾಧರೇಶ್ವರ ದೇವಸ್ಥಾನದ ಮೇಲೆ ಹಾದು, ಅಂದರೆ ಅಲ್ಲಿ ಒಂದು ಗವಿಗಂಗಾಧರೇಶ್ವರನಿಗೆ ಸ್ನಾನವನ್ನು ಮಾಡಿಸಿ ಅಲ್ಲಿಂದ ನೀರು ಇನ್ನೊಂದು ಕ್ಯಾಚ್ಮೆಂಟ್ ಏರಿಯಾ, ಅದು ಕೆಂಪಾಂಬುದಿ ಕೆರೆ, ಅಲ್ಲಿ ಸೇರ್ತಾಯಿತ್ತು. ಅದು ದೊಡ್ಡ ಕೆರೆ ಆಗಿತ್ತು. ಅದು ಸುತ್ತಮುತ್ತ ಎಲ್ಲ ವಾತಾವರಣ ಬಹಳ ಸುಂದರವಾಗಿದ್ದಂಥದ್ದು. ಮತ್ತದು ಅಲ್ಲಿಂದ ಒಂದು ಲ್ಯಾಂಡ್ಸ್ಕೇಪ್ ಏನಿದೆ ಅದು ತುಂಬ ಚೆನ್ನಾಗಿತ್ತದು. ಯಾವುದು ಈಗ ನಾವು ಬಂಡಿಮಾ ಕಾಳಮ್ಮನ ದೇವಸ್ಥಾನ ಅಂತ ಏನು ಹೇಳ್ತೀವಿ, ಅಂದರೆ ಕೆಂಪಾಂಬುದಿ ಕೆರೆಯ ದಂಡೆ ಬಂಡಿಮಾ ಕಾಳಮ್ಮನ ದೇವಸ್ಥಾನ, ಅಲ್ಲಿಂದ ಮತ್ತು ಈ ಕಡೆಗೆ ವೀರಭದ್ರೇಶ್ವರನ ದೇವಸ್ಥಾನ ಬರುತ್ತೆ. ವೀರಭದ್ರೇಶ್ವರ ದೇವಸ್ಥಾನಕ್ಕೂ ಮತ್ತು ಮಧ್ಯದಲ್ಲಿ ಈಗ ರಸ್ತೆ ಆಗಿದೆ. ಆ ಗುಡ್ಡ ಏನಿದೆ ಅದು ಮುಂದುವರೆದಿತ್ತದು, ಮುಂದುವರ್ಕೊಂಡು ಆ ಸಾಲು ಶ್ರೇಣಿ ಏನಿದೆ ಅದು ಮುಂದುವರ್ಕೊಂಡು ಹೋಗಿ ಆ ವೀರಭದ್ರ ದೇವಸ್ಥಾನ ಅಲ್ಲಿ ಮುಂದುವರಿಯೋದು. ಅದು ದೊಡ್ಡದಾದಂಥ ಒಂದು ಪ್ರದೇಶ, ತುಂಬ ಮರಗಳಿತ್ತಲ್ಲ, ಬಹಳ ನೋಡೋದಕ್ಕೆ ಭೂದೃಶ್ಯ ಭಾಳ ಚೆನ್ನಾಗಿತ್ತು.